Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. ಈ ದಿನ 6ನೇ ತರಗತಿಯ ಪದ್ಯಭಾಗ 3 ನೀ ಹೋದ ಮರುದಿನ ಈ ಪದ್ಯದ ಸಂಪೂರ್ಣ ವಿವರಣೆ ಹಾಗೂ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳೇ. ಈ ಪದ್ಯವನ್ನು ಬರೆದವರು ಚನ್ನಣ್ಣ ವಾಲಿಕಾರ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕವಿ ಕೃತಿ ಪರಿಚಯ. ಡಾಕ್ಟರ್ ಚನ್ನಣ್ಣ ವಾಲಿಕಾರ್ರವರು 1943 ಏಪ್ರಿಲ್ 6ರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಜನಿಸ್ತಾರೆ. ತಂದೆ ಧೂಳಪ್ಪ ವಾಲಿಕಾರ್, ತಾಯಿ ಸಾಬಮ್ಮ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA PhD ಪದವಿ. ಇವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ದಲಿತ ಬಂಡಾಯದ ಹಿನ್ನೆಲೆಯಲ್ಲಿ ಮರದ ಮಲಿನ ಗಾಳಿ, ಪ್ಯಾಂಥರ್ ಪದ್ಯಗಳು, ಧಿಕ್ಕಾರದ ಹಾಡುಗಳು ಎಂಬ ಕವನ ಸಂಕಲನಗಳನ್ನು ಕೂಡ ರಚಿಸಿದ್ದಾರೆ. ಕಪ್ಪು ಕಥೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಕುತ್ತಲದಲ್ಲಿ ಕುದ್ದವರ ಕಥೆಗಳು ಎಂಬ ಕಥಾ ಸಂಕಲನಗಳನ್ನು ಕೂಡ ರಚಿಸ್ತಾರೆ. ವ್ಯೂಮ ಸುನೀತಗಳ ಸುಖಾವ್ಯಾಮೃತ ಎಂಬ ಮಹಾಕಾವ್ಯಗಳನ್ನು ಕೂಡ ರಚಿಸ್ತಾರೆ. ಟೊಂಕದ ಕೆಳಗಿನ ಜನ, ಅವಿವೇಕಿ ರಾಜಕಥೆ, ತಲೆ ಹಾಕುವವರು ಎಂಬ ನಾಟಕಗಳೊಂದಿಗೆ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಪ್ರಸ್ತುತ ಕವಿತೆಯನ್ನು ಇವರ ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಡಾಕ್ಟರ್ ಚನ್ನಣ್ಣ ವಾಲಿಕಾರ್ರವರು 23/11/2016ರಂದು ನಿಧನರಾಗಿದ್ದಾರೆ. ಪದಗಳ ಅರ್ಥ. ಬರಡು, ಸತ್ವಹೀನ. ಕೊತ್ತಿಗಳು ಅಂದರೆ ಬೆಕ್ಕುಗಳು. ಟಾರ, ಡಾಂಬರು. ವಿವರ ತಿಳಿಯಿರಿ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಅಭ್ಯಾಸ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅಭ್ಯಾಸಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ? ಉತ್ತರ: ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ. ಪ್ರಶ್ನೆ ಸಂಖ್ಯೆ 2. ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ? ಉತ್ತರ: ಸುದ್ದಿ ಸಂಭ್ರಮವು ಕೇಕುವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ. ಪ್ರಶ್ನೆ 3. ಕವಿ ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ? ಉತ್ತರ: ಕೈ, ಕಾಲು, ಕಿವಿ, ಮೂಗು, ಮೈ, ಮನಸ್ಸು, ತಲೆ, ಕಣ್ಣುಗಳನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 4. ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು? ಸಾಮಾನ್ಯ ಬಡ ಜೀವಿಯು ದೌರ್ಜನ್ಯವನ್ನು ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು. ಪ್ರಶ್ನೆ 5. ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಯಾರು? ಉತ್ತರ: ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಡಾಕ್ಟರ್ ಚನ್ನಣ್ಣ ವಾಲಿಕಾರ್. ಸ್ವಂತ ವಾಕ್ಯದಲ್ಲಿ ಬಳಸಿರಿ. 1. ಸ್ವಾತಂತ್ರ್ಯ. ಆಗಸ್ಟ್ 15, 1947ರಂದು ನಮ್ಮ ದೇಶ ಸ್ವತಂತ್ರವಾಯಿತು. 2. ಬದುಕು. ವಿದ್ಯಾರ್ಥಿಯ ಬದುಕು ಒಂದು ಸುಂದರ ಪಯಣವಾಗಬೇಕು. 3. ಸಂಭ್ರಮ. ನಮ್ಮ ಏಳ್ಗೆ ಕಂಡು ತಂದೆ ತಾಯಿ ಸಂಭ್ರಮ ಪಡಬೇಕು. 4. ಕುಟುಕು.
ಶ್ರೀಮಂತರು ಬಡವರನ್ನ ಸದಾ ಚೇಳಿನಂತೆ ಕುಟುಕುತ್ತಾರೆ. ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಕವನವು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಘನತೆಯನ್ನು ಎತ್ತಿ ಹಿಡಿದಿದೆ. ಅಂಬೇಡ್ಕರ್ ಹೋದ ಮರುದಿನದಿಂದ ದೀನದಲಿತರ ಬಾಳು ಎಂಬುದು ನಾಯಿಗಿಂತಲೂ ಕೀಳಾಗಿದೆ. ಅದರಂತೆ ದುಡಿಯುವವರು, ಕಳಕಳಿ ಪಡುವವರು ತೀರಾ ಕಡಿಮೆ. ಅವರಂಥವರು ಇನ್ನೂವರೆಗೂ ಒಬ್ಬರೂ ಹುಟ್ಟಿ ಬರಲಿಲ್ಲ. ಸಮಾಜದಲ್ಲಿ ಮೇಲ್ವರ್ಗ ದಬ್ಬಾಳಿಕೆಯು ಹೆಚ್ಚಾಗಿದೆ. ಅಧಿಕಾರಶಾಹಿಗಳೆಂಬುವವರು ತಮ್ಮ ಬೂಟುಗಾಲಿನ ಶಬ್ದದಿಂದ ದರ್ಪವನ್ನು ಮೆರೆಯುತ್ತಿದ್ದಾರೆ. ಹೆಸರಿಗೆ ಮಾತ್ರ ನಮಗೆ ಸ್ವಾತಂತ್ರ್ಯ ದೊರೆತಂತಾಗಿದೆ. ಎಲ್ಲ ಇಂದ್ರಿಯಗಳು ಇದ್ದರೂ ದೀನದಲಿತರ ಬಾಳು ಬರಡುಗಿಡದಂತೆ ಆಗಿದೆ. ಮೈ ತುಂಬ, ಮನಸ್ಸಿನ ತುಂಬ ಯಾತನೆ, ನೋವುಗಳೇ ತುಂಬಿಕೊಂಡಿದೆ. ಒದ್ದಾಡುವಂತಾಗಿದೆ ಇವರ ಸ್ಥಿತಿ. ಸಮಾಜದ ಮೇಲ್ವರ್ಗದವರೆನ್ನುವವರು ದೀನದಲಿತರ ದಾರಿಯಲ್ಲಿ ಅನೇಕ ಅಡೆತಡೆಗಳನ್ನು ತಂದೊಡ್ಡಿದ್ದಾರೆ. ಹೆಚ್ಚಿಗೆ ಮಾತನಾಡಿದರೆ ಹಗಲು ಹೊತ್ತಿನಲ್ಲಿಯೇ ಹೊಡೆಯುತ್ತಾರೆ. ಸಮಾಜದ ಕೆಳವರ್ಗದವರ ತಾಳ್ಮೆಗೂ ಒಂದು ಮಿತಿಯುಂಟು. ಎಲ್ಲಿಯವರೆಗೆ ತಾಳುತ್ತಾರೆ? ತಾಳಿ ಕೊನೆಗೊಂದು ದಿನ ಚೇಳಿನಂತೆ ಕುಟುಕುತ್ತಾರೆ. ಗಾಂಧಿವಾದಿಯಾದ ಅಂಬೇಡ್ಕರಂಥವರು ಮತ್ತೊಮ್ಮೆ ಹುಟ್ಟಿ ಬಂದು ಈ ಅಸಮಾನತೆಯನ್ನು ಹೋಗಲಾಡಿಸಬೇಕಾಗಿದೆ. ಈ ಪದ್ಯವನ್ನು ಪೂರ್ಣಗೊಳಿಸಿ. ನೀ ಹೋದ ಮರುದಿನ ಮೊದಲಂಗೆ ನಮ ಬದುಕು ಅದ್ಯಾದೋ ಬಾಬಾ ಸಾಹೇಬ್. ನಿನ್ನಂಗೆ ದುಡಿಯುವವರು, ಕಳಕಳಿಯ ಪಡುವವರು ಇನ್ನುತನ ಬರಲಿಲ್ಲ ಒಬ್ಬ ನೀ ಹೋದ ಮೇಲೆ. ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳೆದುಕೊಂಡ ಬರಡು ಗಿಡ ನಾವು. ಮೈ ತುಂಬ ಮನ ತುಂಬ ಸಿಕ್ಕವರ ಮುಖಮುದ್ರೆ ಚೀರಾಟ ಹಾರಾಟ ಸಾವೋ ನೀ ಹೋದ ಮೇಲೆ. ವ್ಯಾಕರಣ ಮಾಹಿತಿ, ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.